ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವು ಇಂದಿನ 10ನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದ ಬಗ್ಗೆ 2ನೇ ಭಾಗವಾಗಿ ಮುಂದುವರಿಸೋಣ. ನಾವು ಇಂದಿನ ತರಗತಿಯಲ್ಲಿ ಈ ರಾಸಾಯನಿಕ ಕ್ರಿಯೆಗಳ ಅರ್ಥ, ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಕ್ರಿಯೆಯನ್ನು ಸಾಂಕೇತಿಕ ರೂಪದಲ್ಲಿ ಬರೆಯುವಂಥದ್ದನ್ನು ರಾಸಾಯನಿಕ ಸಮೀಕರಣ ಮತ್ತು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅಂತ ಹೇಳಿದಾಗ ಅಲ್ಲಿ ನಾವು ಬಳಸಬಹುದಾದಂಥ ಸಂಕೇತಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಹಾಗೂ ರಾಸಾಯನಿಕ ಕ್ರಿಯೆ ನಡೆದಾಗ ಆಗುವಂತಹ ಬದಲಾವಣೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಈ ದಿನ ನಾವು ಮುಖ್ಯವಾಗಿ ಕಲಿಯುವಂಥ ಅಂಶ ಎಂದರೆ ರಾಸಾಯನಿಕ ಸಮೀಕರಣಗಳ ವಿಧಗಳು. ಇವುಗಳಲ್ಲಿ ನಾವು ಒಟ್ಟಾರೆ ರಾಸಾಯನಿಕ ಕ್ರಿಯೆಗಳಲ್ಲಿ 4 ಕ್ರಿಯೆಗಳನ್ನು ಹೇಳ್ತೇವೆ. ಇಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಕ್ರಿಯೆ 4 ವಿಧಗಳಲ್ಲಿ ರಾಸಾಯನಿಕ ಸಂಯೋಗ ಮುಖ್ಯವಾಗಿ ಈ ಫಲಿತಾಂಶದ ಬಗ್ಗೆ ಇವತ್ತು ನಾವು ಚರ್ಚಿಸೋಣ. ರಾಸಾಯನಿಕ ಸಂಯೋಗ ಎಂದರೆ ಇದರಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಉಂಟಾಗುವಂತಹ ವಿವಿಧ ಉದಾಹರಣೆಗಳು ಹಾಗೂ ರಾಸಾಯನಿಕ ವಿಭಜನಾ ಕ್ರಿಯೆ ಇದರ ಬಗ್ಗೆ ಕೂಡ ಚರ್ಚಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ ಹೇಳಿ ನಾವು ಮುಖ್ಯವಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಒಟ್ಟಾರೆ 4 ವಿಧಗಳಿವೆ. 1 ರಾಸಾಯನಿಕ ಸಂಯೋಗ, 2 ರಾಸಾಯನಿಕ ವಿಭಜನೆ, 3 ರಾಸಾಯನಿಕ ಸ್ಥಾನಪಲ್ಲಟ, 4 ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಮತ್ತೆ ರಾಸಾಯನಿಕ ಕ್ರಿಯೆಗಳಲ್ಲಿ ಒಟ್ಟಾರೆ 4 ವಿಧಗಳು. ಇವುಗಳಲ್ಲಿ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಾಗಿ ರಾಸಾಯನಿಕ ಸಂಯೋಗ. ಅಂದ್ರೆ ನಿಮಗೆ ರಾಸಾಯನಿಕ ಸಂಯೋಗ ಎಂದರೆ ಯಾವುದೇ ರಾಸಾಯನಿಕ ಕ್ರಿಯೆ ಕೇಳಿಸಿಕೊಳ್ಳಿ, 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗುವಂಥ ಕ್ರಿಯೆಗೆ ನಾವು ರಾಸಾಯನಿಕ ಸಂಯೋಗ ಎನ್ನುತ್ತೇವೆ. ನೆನಪಿಸಿಕೊಳ್ಳಿ, 2 ಯಾವ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗುವಂಥ ಕ್ರಿಯೆ. ಎಷ್ಟು ಉತ್ಪನ್ನ? ಒಂದು ಉತ್ಪನ್ನವಾಗುವ ಕ್ರಿಯೆ. ನೋಡಿ, ಅತಿ ಸುಲಭವಾಗಿ ಅರ್ಥ ಆಗ್ತಾರೆ. ಪ್ರತಿವರ್ತಕಗಳು 2 ಅಥವಾ ಹೆಚ್ಚಿರುತ್ತೆ, ಉತ್ಪನ್ನ ಒಂದೇ ಒಂದು. ನಾವು ಗೊತ್ತಿದೆ, ಯಾವುದೇ ಸಮೀಕರಣ ಬಾಣದ ಗುರುತಿಗಿಂತ ಹಿಂದಿರುವಂಥವು ಪ್ರತಿವರ್ತಕ ಅಂತೀವಿ, ಬಾಣದ ಗುರುತು ನಂತರ ಬರುವಂತಹ ಉತ್ಪನ್ನಗಳು ಅಂತ ಕರಿತೀವಿ. ಯಾವುದೇ ಸಮೀಕರಣ ಅಥವಾ ಬರೋದಕ್ಕೆ ಉತ್ಪನ್ನ ಅಂತ ಕರಿತೀವಿ. ಮಕ್ಕಳಿಗೆ ಒಂದು ಉದಾಹರಣೆ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣ, ನಾವೆಲ್ಲ ಕೂಡ ಚರ್ಚಿಸಿದ್ದೇವೆ. ನೀರಿನ ಜೊತೆ ಸೇರಿದಾಗ ವರ್ತಿಸಿ ಏನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ Ca. ಇಲ್ಲಿ O ಮತ್ತು Hಗಳು 2 Oಗಳು ಇಲ್ಲೊಂದು ಅದಕ್ಕೆ ಹೈಡ್ರಾಕ್ಸೈಡ್ ರಾಕೆಟ್ ಆಗಿ ಬರುತ್ತದೆ. ಸರಿ, ಸಮತೋಲಿತ ಕ್ಯಾಲ್ಸಿಯಂ ಒಂದು ಪರಮಾಣು,
ಕ್ಯಾಲ್ಸಿಯಂ ಒಂದು ಆಕ್ಸಿಜನ್ ಇಲ್ಲಿ ಒಂದು ಪ್ಲಸ್ ಇಲ್ಲಿ ಒಂದು ಆಕ್ಸಿಜನ್ ಎರಡು ಪರಮಾಣುಗಳಿವೆ ಹಾಗೆ ಹೈಡ್ರೋಜನ್ಗಳು ಹೆಚ್ಚು ಓ ಮತ್ತು ಹೆಚ್ಚುಗಳು ಕೇಳಿರೋದಿಲ್ಲ ಅದರ ಒಂದು ಗುಂಪಾಗಿ ನಾವು ತೋರಿಸ್ತೇವೆ ಇದು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ಒಂದು ಕ್ರಿಯೆಯಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಪ್ರತಿವರ್ತಕಗಳು ಎರಡಿದೆ ಉತ್ಪನ್ನ ಒಂದಿದೆ ನೆಕ್ಸ್ಟ್ ನೋಡಿ ಅದೇ ರೀತಿ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆ ನಾವು ಕಲ್ಲಿದ್ದಲಿನ ದಾಹನ ಕಲ್ಲಿದ್ದಲಿನ ದಾಹನ ನೋಡಿ ಕಲ್ಲಿದ್ದಲನ್ನು ದಾಯಿಸಿದ್ರೆ ಏನಾಗುತ್ತೆ ಕಲ್ಲಿದ್ದಲು ಸಂಕೇತ ಏನು ಬರಬೇಕು ನಾವು ಹೇಳ್ತೀರಾ ಸರಿ ಕಲ್ಲಿದ್ದಲು ಅನ್ನೋದು ನಾವು ಧಾತುಗಳಲ್ಲಿ ಹೇಳೋಣ ಮತ್ತೆ ಏನ್ ಹೇಳ್ಬೋದು ಯಾವುದರ ಬಹುರೂಪ ಕಲ್ಲಿದ್ದಲು ಸರಿಯಾಗಿ ನೆನಪಿಸ್ಕೊತಾ ಇಲ್ಲ ಯಾವುದರ ಬಹುರೂಪ ಕಾರ್ಬನ್ನಿನ ಬಹುರೂಪ ನಾವು ಕಾರ್ಬನ್ನಿನ ಬಹುರೂಪಗಳಲ್ಲಿ ಇದ್ದೀವಿ ಕಲ್ಲಿದ್ದಲು ಕೋ ಕಾಡಿಗೆ ವಜ್ರ ಗ್ರಾಫೈಟ್ ಇದೆಲ್ಲ ಕೂಡ ಹೇಳ್ತೀವಿ ಅದೆಲ್ಲ ಕೂಡ ಇಂಗಾಲದ ಇರುವಂತಹ ವಿವಿಧ ರೂಪಗಳು ಆಗಿದೆ ಕಲ್ಲಿದ್ದಲಿನ ನಾವು ಸಂಕೇತ ಬರ್ತೀವಿ ಸಿ ಅಂತ ಬರ್ತೀವಿ ದಹನ ಯಾವುದ್ರ ಜೊತೆ ನುಡಿಬೇಕು ಆಕ್ಸಿಜನ್ ಜೊತೆ ಕಲ್ಲಿದ್ದಲು ಅಂದ್ರೆ ಕಾರ್ಬನ್ ಆಕ್ಸೈಡ್ ಜೊತೆ ದಹಿಸಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತದೆ ಕಾರ್ಬನ್ ಡೈಆಕ್ಸೈಡ್ ನೋಡಿ ಮಕ್ಕಳೇ ಪ್ರತಿವರ್ತಕಗಳು ಎಷ್ಟಿದೆ ಎರಡು ಉತ್ಪನ್ನ ಬಂದಿದೆ ಮತ್ತೆ ಇನ್ನೊಂದು ಇಲ್ಲಿ ನೀರು ಉಂಟಾಗುವಿಕೆ ನೀರು ಉಂಟಾಗುವಿಕೆ ನೀರಿನ ಅಣುಸೂತ್ರ ಏನಪ್ಪ ಮಕ್ಕಳೇ H2 ನೀರಿನ ಅಣುಸೂತ್ರ ಏನು H2 ಅಂದ್ರೆ ಉತ್ಪನ್ನ H2 ನೀರಿನ ಉಂಟಾಗುವಿಕೆ ನೀರು ಉಂಟಾಗುತ್ತೆ ಯಾವ್ಯಾವ ಧಾತುಗಳು ಸೇರಿ ಉಂಟಾಗಬೇಕು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹಾಗಿದ್ರೆ ನೋಡಿ ಹೈಡ್ರೋಜನ್ ದ್ವಿಪರಮಾಣುಯ ಆಕ್ಸಿಜನ್ ದ್ವಿಪರಮಾಣುಯ ಎರಡೂ ಸೇರಿ ನಾವು ಇದನ್ನ ದಹಿಸಿದಾಗ ಏನ್ ಬರ್ತಾರೆ ಅಂದ್ರೆ ಉಷ್ಣ ಬರ್ತಾರೆ ಇವೇನಾಗ್ತಾರೆ ಅದೆಲ್ಲೂ ಕೂಡ ನೀರಿನ ಅಣು ಉಂಟಾಗ್ತದೆ ಇದು ನೀರಾವಿ ರೂಪದಲ್ಲಿರುತ್ತೆ ಹೈಡ್ರೋಜನ್ ಆಕ್ಸಿಜನ್ ಎರಡು ಕೂಡ ಉಷ್ಣ ಬಂದಾಗ ನೀರಾವಿ ರೂಪದಲ್ಲಿ ಇರುತ್ತೆ ಇದನ್ನ ಸಮತೋಲಿಸಬೇಕಂದ್ರೆ ಇಲ್ಲಿ ಒಂದಿದೆ ಹಾಗಾಗಿ ಇಲ್ಲಿ ಎರಡು ಇರೋದ್ರಿಂದ ಎರಡು ತಮ್ಮ ಎರಡು ಸಮ ಹೆಚ್ಚು ಎಷ್ಟಿದೆ ಮಗ ಎರಡು ಎರಡ ನಾಲ್ಕು ಮಾಡ್ಬೋದು ಇದೆಷ್ಟಿದೆ ಎರಡು ನಾಲ್ಕು ಆಗ್ಬೇಕಂದ್ರೆ ಏನು ಮಾಡೋಣ ಇಲ್ಲಿ ನೋಡಿ ಮಕ್ಕಳ ನಿಮಗೆ ಈ ಉದಾಹರಣೆಗಳನ್ನು ನೋಡ್ತಾ ಹೋದ್ರೆ ಇವೆಲ್ಲವೂ ಕೂಡ ರಾಸಾಯನಿಕ ಸಂಯೋಗಕ್ಕೆ ನಾವು ಉದಾಹರಣೆಗಳಿಗೆ ನಮಗೆ ವ್ಯಾಖ್ಯೆ ಹೇಳ್ತಿದೆ ತುಂಬಾ ಸುಲಭ ಇದೆ ಸಂಯೋಗ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಮಾಡುವಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವೇನಂತ ಕರಿತೇವೆ ರಾಸಾಯನಿಕ ಸಂಯೋಗ ರಾಸಾಯನಿಕ ಸಂಯೋಗ ಎಂದು ಕರೆಯುತ್ತೇವೆ ಹೌದಲ್ಲ ನಿಮಗೆ ಪರೀಕ್ಷೆಯಲ್ಲಿ ರಾಸಾಯನಿಕ ಸಂಯೋಗ ಎಂದರೇನು ಅಂತ ಕೇಳಬಹುದು ಉದಾಹರಣೆ ಕೊಡಿ ಅಂತ ಕೇಳಬಹುದು ಅವಾಗ ಯಾವುದೇ ಸಮೀಕರಣ ಕೊಟ್ಟು ಸಮತೂಗಿಸಿ ಅಂತ ಕೇಳಬಹುದು ಕಲ್ಲಿದ್ದಲನ್ನು ದಹಿಸಿದಾಗ ಏನಾಗುತ್ತದೆ ಸಮೀಕರಣದೊಂದಿಗೆ ಬರೆಯಿರಿ ನೀರು ಉಂಟಾಗುವಿಕೆಯ ಕ್ರಿಯೆಯನ್ನು ಸಮೀಕರಣದೊಂದಿಗೆ ಬರೆಯಿರಿ ಮಕ್ಕಳ ಇವನ್ನೆಲ್ಲ ನೀವು ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಹೌದಲ್ಲ ನೆಕ್ಸ್ಟ್ ಇಷ್ಟು ಯಾವುದೇ ಕ್ರಿಯೆಗಳಲ್ಲಿ ಈ ಥರ ಎರಡು ಅಥವಾ ಹೆಚ್ಚು ಪ್ರತಿವರ್ತಕ ಸೇರಿ ಒಂದು ಉತ್ಪನ್ನ ಉಂಟಾಗುತ್ತದೆ ಎನ್ನುವ ರಾಸಾಯನಿಕ ಸಂಯೋಗ ಅರ್ಥ ಆಗಿದೆ ನಂತರ ಈಗ ಇಷ್ಟ ನನಗೆ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗಲೂ ಕೂಡ
ಪ್ರತಿವರ್ತಕಗಳಲ್ಲಿರುವಂತಹ ಧಾತುಗಳು ಉತ್ಪನ್ನಗಳಲ್ಲಿ ಬರಲೇಬೇಕು, ಗೊತ್ತಿದೆ. ಪ್ರತಿವರ್ತಕಗಳಲ್ಲಿದ್ದು ಉತ್ಪನ್ನದಲ್ಲಿ ಬರಲಾಗಿಲ್ಲ, ಅಥವಾ ಪ್ರತಿವರ್ತಕದಲ್ಲಿ ಇಲ್ಲೇ ಇರುವಂತಹ ಧಾತು ಉತ್ಪನ್ನದಲ್ಲಿ ಬರಲ್ಲ. ಆದರೆ ಧಾತು ಯಾವುದೇ ರಾಸಾಯನಿಕದಲ್ಲಿ ಬದಲಾಗುವುದ, ಆದರೆ ಧಾತು ಅಥವಾ ಪ್ರತಿವರ್ತಕಗಳ ಪರಮಾಣುಗಳ ನಡುವೆ ಇರುವಂತಹ ಬಂಧ ಒಡೆಯುವಿಕೆಯಿಂದ ಅಥವಾ ಉಂಟಾಗುವಿಕೆಯಿಂದ ಹೊಸ ಸಂಯುಕ್ತಗಳು ಉಂಟಾಗುತ್ತವೆ. ಆಮೇಲೆ ಏನು ಹೇಳ್ತೇವೆ ನಾವು, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೇ ಧಾತುಗಳು ಬದಲಾಗುತ್ತ, ಆದರೆ ಆ ಪ್ರತಿವರ್ತಕಗಳ ಪರಮಾಣುಗಳ ನಡುವೆ ಇರುವಂತಹ ಬಂಧ ಒಡೆಯುವುದರ ಮೂಲಕ ಅಥವಾ ಒಂದುಗೂಡುವುದರ ಮೂಲಕ ಹೊಸ ಉತ್ಪನ್ನಗಳು ಬರುತ್ತವೆ. ಈ ಒಂದು ಕ್ರಿಯೆಗಳಲ್ಲಿ ಒಂದು ರಾಸಾಯನಿಕ ಸಂಯುಕ್ತ ಅರ್ಥಾಗಿರುತ್ತೆ. ನಾವು ಮುಂದಿನ ಒಂದು ರಾಸಾಯನಿಕ ಕ್ರಿಯೆಗೆ ಚರ್ಚಿಸೋಣ. ಎರಡನೇದು ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ನೋಡಿ, ಸಂಯೋಗಕ್ಕೆ ಏನ್ ಹೇಳಿದ್ವಿ, ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಅಂತ ಹೇಳ್ತೀವಿ. ಈಗ ಯಾವ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗುತ್ತಿವೆ. ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆ. ಅಂದ್ರೆ ನಾವು ಸಂಯೋಗ ಕ್ರಿಯೆಗೆ ವಿರುದ್ಧವಾಗಿ ಯೋಚನೆ ಮಾಡಿ, ಸಂಯೋಗ ಅಂದ್ರೆ ಎರಡು ಅಥವಾ ಹೆಚ್ಚು ಸೇರಿ ಒಂದು ಉತ್ಪನ್ನ ಆಗ್ತಿತ್ತು. ವಿಭಜನೆ ಅಂದಾಗ ಒಂದು ಪ್ರತಿವರ್ತಕ ಇರುತ್ತೆ, ಉತ್ಪನ್ನಗಳು ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಇರ್ತವೆ. ಒಂದು ಉದಾಹರಣೆ ಗಮನಿಸೋಣ. ನಾವು ಈ ಕ್ರಿಯೆಗಳಲ್ಲಿ ಒಂದು ಈಗಾಗಲೇ ನಾವು ಒಂದು ಫೆರಸ್ ಆಕ್ಸೈಡ್, ಫೆರಸ್ ಸಲ್ಫೈಡ್ ಅಂತ ಫೆರಸ್ ಸಲ್ಫೈಡ್, ಇದನ್ನ ಕಾಯಿಸೋದು ಏನಾಗ್ತದೆ, ಇದನ್ನ ಕಾಯಿಸೋದು ಫೆರಸ್ ಸಲ್ಫೈಡ್ ಫೆರಸ್ ಸಲ್ಫೈಡ್ ಅನ್ನೋದು ಈ ಫೆರಸ್ ಸಲ್ಫೈಡ್ ಅನ್ನ ಕಾಯಿಸಿದ್ರೆ ಫೆರಿಕ್ ಆಕ್ಸೈಡ್ Fe2O3 ಪ್ಲಸ್ SO2 ಅಂದ್ರೆ ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕದ ಟ್ರೈಆಕ್ಸೈಡ್. ಇದು ಫೆರಸ್ ಸಲ್ಫೈಡ್ FeSO4 ಫೆರಸ್ ಸಲ್ಫೈಡ್. ಇದನ್ನ ಕಾಯಿಸಿದ್ರೆ ಅಂದ್ರೆ ಉಷ್ಣ ಕೊಡಬೇಕು. ಉಷ್ಣ ಕೊಟ್ಟಾಗ ಏನಾಗುತ್ತೆ, ಫೆರಿಕ್ ಆಕ್ಸೈಡ್ ಮತ್ತು ಗಂಧಕದ ಆಕ್ಸೈಡ್ಗಳು, ಗಂಧಕದ ಡೈಆಕ್ಸೈಡ್, ಹಾಗೆಯೇ SO3 ಅಂದ್ರೆ ಗಂಧಕದ ಟ್ರೈಆಕ್ಸೈಡ್, ನಮಗೆ ಈ ಫೆರಸ್ ಸಲ್ಫೇಟ್ ಅನ್ನೋದು ಹಸಿರು ಬಣ್ಣದಲ್ಲಿರುತ್ತೆ. ಯಾವ ಬಣ್ಣದಲ್ಲಿರುತ್ತೆ? ಹಸಿರು ಬಣ್ಣ. ಇದನ್ನ ಈ ಫೆರಸ್ ಸಲ್ಫೇಟ್ ಅನ್ನೋದನ್ನ ಹಸಿರು ಬಣ್ಣದಲ್ಲಿರೋದನ್ನ ನಾವು ಟೆಸ್ಟ್ ಮಾಡಿ ಕಾಯಿಸಿದಾಗ ಘನ ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಇದು ಯಾವ ಬಣ್ಣಕ್ಕೆ ಬರುತ್ತೆ? ಕಂದು ಬಣ್ಣಕ್ಕೆ ಬರುತ್ತೆ. ಯಾವ ಬಣ್ಣಕ್ಕೆ ಬರುತ್ತೆ? ಇಲ್ಲಿ Fe2 ಇದೆ, 2 ಆಗ್ತದೆ. ಹೆಸರುಗಳು ಎರಡು ಆಯಿತು, ಎರಡು ಹೆಸರುಗಳು, ಇಲ್ಲಿ ಒಂದು ಇಲ್ಲೊಂದು ಇದೆ. 3 2 4 8, ಇಲ್ಲಿ 3 O ಪ್ಲಸ್ 2 5
ಪ್ಲಸ್ 3 8. ಈಗ ಸಮೀಕರಣ ಸರಿದೂಗಿದ ಮಕ್ಕಳು. ಇದು ಒಂದು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ. ಉಷ್ಣ ವಿಭಜನ ಕ್ರಿಯೆ ಅಂದ್ರೆ ನಾವು ಉಷ್ಣ ಕೊಟ್ಟಾಗ ಇದು ವಿಭಜನ ಕ್ರಿಯೆ ನಡೆಯುತ್ತೆ. ಯಾವಾಗ ಉಷ್ಣ ಕೊಟ್ಟಾಗ ಉಂಟಾಗುವಂತ ಇದಕ್ಕೆ ಉಷ್ಣ ವಿಭಜನ ಕ್ರಿಯೆ. ಉಷ್ಣ ವಿಭಜನ ಕ್ರಿಯೆ ಅಂದ್ರೆ ಇದು ಸಮೀಕರಣ ಪರೀಕ್ಷೆ ಕೇಳ್ತಿರ್ತಾರೆ. ನಮಗೆ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳು ಯಾವುವು ಹೇಳ್ಬೋದಲ್ವಾ? ಯಾವ ಹೇಳ್ತೀವಿ? ಒಂದು ಫೆರಿಕ್ ಆಕ್ಸೈಡ್, ಮತ್ತೆ ಯಾವ್ದು ಹೇಳ್ತೀರಾ? ಸಲ್ಫರ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ಮತ್ತೆ ಗಂಧಕದ ಟ್ರೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಅಂತ. ನೆಕ್ಸ್ಟ್ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರುವಂಥದ್ದು ಏನಪ್ಪ ಬರುತ್ತೆ? ನಾವು ಫೆರಸ್ ಸಲ್ಫೇಟ್ ಅನ್ನು ಕಾಯಿಸಿದಾಗ ಉಂಟಾಗುವಂತಹ ಕಂದು ಬಣ್ಣದ ಉತ್ಪನ್ನವನ್ನು ಹೆಸರಿಸಿ. ನೋಡಿ ಮತ್ತೆ ಕಂದು ಬಣ್ಣದ ಉತ್ಪನ್ನ ಯಾವುದು? ನಾವು ತಗೊಂಡಿದ್ದು ಇಲ್ಲಿ ಫೆರಸ್ ಸಲ್ಫೇಟ್ ಅನ್ನೋದು ಹಸಿರು ಬಣ್ಣದ್ದು. ಕಾಯಿಸಿದಾಗ ಯಾವ ಬಣ್ಣ ಗೊತ್ತಾಗುತ್ತೆ? ಕಂದು ಬಣ್ಣಕ್ಕೆ ಗೊತ್ತಾಗ್ತಿದೆ. ಆದ್ರಿಂದ ನಿಮಗೆ ಕೇಳ್ತಾರೆ ಪರೀಕ್ಷೆಗೆ ಏನಂತ? ಫೆರಸ್ ಸಲ್ಫೇಟ್ ಅನ್ನು ಕಾಯಿಸಿದಾಗ ಉಂಟಾಗುವಂತಹ ಕಂದು ಬಣ್ಣದ ಸಂಯುಕ್ತ ಯಾವುದು ಅಥವಾ ಡ್ಯಾಶ್ ಯಾವುದು ಬರೀಬೇಕು? ಫೆರಿಕ್ ಆಕ್ಸೈಡ್ ಇದು ಪದಾರ್ಥ. ನೆಕ್ಸ್ಟ್ ಇದನ್ನ ಈ ಗಂಧಕದ ವಾಸನೆಯನ್ನು ಕೂಡ ಗ್ರಹಿಸಬಹುದು. ಗಂಧಕದ ವಾಸನೆ ಉಂಟಾಗುವಂತ ಅನಿಲ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕದ ಟ್ರೈಆಕ್ಸೈಡ್ ಅಂತ ಹೇಳಬೇಕಾಗುತ್ತೆ. ಇದ್ರದ್ದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಸಮೀಕರಣವನ್ನು ನೀವು 2 ಸರಿ ಬಾರ್ದು ಪ್ರಾಕ್ಟೀಸ್ ಮಾಡಿ. ಇದು FeSO4 ಫೆರಸ್ ಸಲ್ಫೇಟ್ ಕಾಯಿಸಿದಾಗ ವಿಭಜನೆಯಾಗಿ ಒಂದು ಪ್ರತಿಬಂಧಕ, ಇಲ್ಲಿ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ 3 ಉತ್ಪನ್ನಗಳಾಗ್ತಾ ಇದೆ. ನಿಮಗೆ ವ್ಯಾಖ್ಯೆ ಹೇಳಿದಂತೆ ಒಂದು ಪ್ರತಿಬಂಧಕ ವಿಭಜಿಸಿ 2 ಅಥವಾ ಹೆಚ್ಚು ಉತ್ಪನ್ನಗಳು, ಒಂದು ಪ್ರತಿಬಂಧಕ ವಿಭಜಿಸಿ 2 ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುವಂಥ ಕ್ರಿಯೆಗೆ ನಾವು ವಿಭಜನ ಕ್ರಿಯೆ, ಇಂಥ ಕ್ರಿಯೆಗಳಿಗೆ ರಾಸಾಯನಿಕ ವಿಭಜನ ಕ್ರಿಯೆ ಎಂದು ಕರೆಯುತ್ತೇವೆ. ಹೌದಾ ಮಕ್ಕಳೇ? ಈ ಒಂದು ವಿಭಜನೆ ಕ್ರಿಯೆ ಯಾವುದರ ಮೂಲಕ ಆಯಿತು ಅಂದರೆ ನಾವು ಉಷ್ಣವನ್ನು ಕೊಟ್ಟಾಗ ವಿಭಜನ ಕ್ರಿಯೆ ನಡೀತು. ಆದ್ದರಿಂದ ಏನಂತ ಕರಿತೀವಿ? ಉಷ್ಣ ವಿಭಜನ ಕ್ರಿಯೆ ಅಂದರೆ ನಾವು ಉಷ್ಣವನ್ನು ಕೊಟ್ಟಾಗ ಆಗುವಂತಹ ಕ್ರಿಯೆ. ಅದಕ್ಕೆ ನಾವು ಹೇಳ್ತೀವಿ ಉಷ್ಣವನ್ನು. ಇಂಥ ಉಷ್ಣ ವಿಭಜನ ಕ್ರಿಯೆ ಇನ್ನೊಂದು ಉದಾಹರಣೆ, ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲನ್ನು ಕಾಯಿಸಿದಾಗ, ಕಾಯಿಸುವುದೇನು? ಉಷ್ಣ ಕೊಡಬೇಕು. ಇಲ್ಲಿ ಉಷ್ಣ ಅಥವಾ ಕಾಯಿಸಿದಾಗ ಯಾವುದಾದ್ರು ಅರೋಮಾಕ್ರಲ್ಲದಿಲ್ಲದೆ ಕಾಯಿಸಬೇಕು ಅಥವಾ ಉಷ್ಣ ಕೊಟ್ಟಾಗ ಇದು ಏನಾಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇದು ನೋಡಿ ಗಮನಿಸಿ, ಬಾಣದ ಗುರುತಿಗಿಂತ ಹಿಂದೆ ಇರೋದು ಪ್ರತಿಬಂಧಕ, ಬಾಣದ ಗುರುತು ಆಗಿರೋದು ಉತ್ಪನ್ನ. ಎಷ್ಟು ಪ್ರತಿಬಂಧಕಗಳಿದೆ ಮತ್ತೆ? ಹೇಳಿ. ಈ ಪ್ಲಸ್ ಅಂತ ಏನಿದೆ ನಮಗೆ ಸಂಯುಕ್ತ ಅಣುಸೂತ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲಿಗಳು. ನಮಗೆ ಪ್ರಕೃತಿಯಲ್ಲಿ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಸುಣ್ಣದ ಕಲ್ಲಿಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದಕ್ಕೆ ಕಾಯಿಸಿದಾಗ ನಾವು CaO ಕ್ಯಾಲ್ಸಿಯಂ ಆಕ್ಸೈಡ್. ಮಕ್ಕಳ ಕ್ಯಾಲ್ಸಿಯಂ ಆಕ್ಸೈಡ್ ಏನಿದೆ? ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಂತ ಕರಿತೀವಿ ಅಲ್ವಾ? ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡಬೇಕಾಗುತ್ತದೆ. ಒಂದು ಪ್ರತಿಬಂಧಕ 2 ಉತ್ಪನ್ನಗಳಾಗುವಂತಹ ಕ್ರಿಯೆ, ಇದು ಕೂಡ
ಖಂಡಿತ ನಾವು ಏನು ಕೊಟ್ಟಾಗ ಕಾಯಿಸಿದಾಗ ಅಂದರೆ ಉಷ್ಣವನ್ನು ನೀಡಿದಾಗ ಪ್ರತಿಬದ್ಧಕ 2 ಉತ್ಪನ್ನ ಹೆಚ್ಚು ಉತ್ಪನ್ನ ಆಗ್ತಾ ಇದೆ. ಈ ರೀತಿ ನಾವು ಉಷ್ಣ ಕೊಟ್ಟಾಗ ಉಂಟಾಗುವಂತಹ ಕ್ರಿಯೆಗಳಿಗೆ ನಾವು ಉಷ್ಣ ವಿಭಜನ ಕ್ರಿಯೆಗಳು ಅಂತ ಕರಿತೀವಿ. ಇಂಥ ಕ್ರಿಯೆ ಉಷ್ಣ ವಿಭಜನ ಕ್ರಿಯೆಗಳು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ನಾವು ಒಂದು ಸೀಸದ ನೈಟ್ರೇಟ್ ಅಂತ, ಇದು ಇಂಪಾರ್ಟೆಂಟ್. ಸೀಸದ ನೈಟ್ರೇಟ್, ಸೀಸದ ನೈಟ್ರೇಟ್ಗೆ ಸೂತ್ರ ಬರೀತೀರಾ? Pb NO3 twice of the ಸೀಸದ ನೈಟ್ರೇಟ್. ಈ ಸೀಸದ ನೈಟ್ರೇಟ್ ಕಾಯಿಸಿದಾಗ ಅಂದ್ರೆ ನಾವು ಮತ್ತೆ ಉಷ್ಣವನ್ನು ಕೊಟ್ಟಾಗ ಅಥವಾ ಕಾಯಿಸಿದಾಗ ಏನಾಗ್ತಾ ಇದೆ? ಒಂದು ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬರ್ತದೆ. ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತಿದೆ. ಆಕ್ಸಿಜನ್ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸೈಡ್ ಬಿಡುಗಡೆ ಆಗ್ತಿದೆ. ಇಲ್ಲಿ ಓಗಳು ನೋಡಿ 6 ಇದೆ, ಅಲ್ಲಿ ಓಗಳು 4 ಇದೆ. ಎಣ್ಣುಗಳು ಎಷ್ಟಿದೆ? ಎಣ್ಣುಗಳು ಎಲ್ಲಿಗೂ ಅನ್ವಯಿಸುತ್ತೆ. PB ಅಂದರೆ PB ಎಣ್ಣುಗಳು 2 ಇದೆ, ಆದ್ದರಿಂದ 2 ಆಗ್ತದೆ. ಓ 3 × 2 3 × 6 ಇದೆ, 2 × 4 2 6 ಪ್ಲಸ್ ಇನ್ನೊಂದು ಏನಾಗ್ತದೆ? 7 ಆಗ್ತದೆ. ಆದ್ದರಿಂದ ನಾವೇ ಹಾಕ್ತೀವಿ, ಈಗ 8 ಹಾಕ್ತೀವಿ. ಇಲ್ಲಿ PB ಅಂತ ಹೇಳ್ತೀವಿ. ಓಕೆ, ಈಗ ಸಮೀಕರಣ ಸರಿ ತೋರಿಸಿದ ಸೀಸದ ನೈಟ್ರೇಟ್, ಸೀಸದ ನೈಟ್ರೇಟ್, ಸೀಸದ ನೈಟ್ರೇಟ್ ಅನ್ನು ನಾವು ಕಾಯಿಸಿದಾಗ ಬರುವಂತಹ ಉತ್ಪನ್ನಗಳು ಸೀಸದ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, O2 ಅಂದ್ರೆ ಮಕ್ಕಳೇ ಆಕ್ಸಿಜನ್. ನೋಡಿ, ವಿಭಜನಾ ಕ್ರಿಯೆಯಲ್ಲಿ ನಾವು ಮತ್ತೊಂದು ಉದಾಹರಣೆ ಹೇಳ್ತಾ ಇದ್ವಿ. ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬರುವ ಉತ್ಪನ್ನಗಳಾವುವು ಮಕ್ಕಳೇ? ಇನ್ನೊಂದ್ಸರಿ ನೋಡ್ಕೊಂಡ್ರೆ ಏನ್ ಬರ್ತಾ ಇದೆ? ಸೀಸದ ಆಕ್ಸೈಡ್ ಬರ್ತಾ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಬರ್ತಾ ಇದೆ ಮತ್ತು ಆಕ್ಸಿಜನ್ ಬರ್ತಾ ಇದೆ. ಇದನ್ನು ನಿಮಗೆ ಉಷ್ಣವನ್ನು ಕೊಟ್ಟಾಗ ಇದು ಒಂದು ಪ್ರತಿಬಂಧಕ 3 ಉತ್ಪನ್ನ ಆಗ್ತಾರೆ. ಆದ್ದರಿಂದ ಇದು ಕೂಡ ಉಷ್ಣ ವಿಭಜನಾ ಕ್ರಿಯೆ. ಇದು ಉಷ್ಣವನ್ನು ಕೊಟ್ಟಾಗ ವಿಭಜನಾ ಕ್ರಿಯೆ ಉಂಟಾಗ್ತಾ ಇದೆ, ಹೌದಲ್ವಾ? ಮತ್ತೆ ಏನ್ ಕೇಳ್ತಾರೆ ಪರೀಕ್ಷೆಗಳಿಗೆ? ನಾವು ಇದನ್ನ ಪ್ರಾಯೋಗಿಕವಾಗಿ ಮಾಡಿದಾಗ ಏನಾಗುತ್ತೆ? ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ನಮಗೆ ಕಂದು ಬಣ್ಣದ ಧೂಮ ಬರುತ್ತೆ. ಯಾವ ಬಣ್ಣದ ಧೂಮ? ಕಂದು ಬಣ್ಣದ ಧೂಮ. ಅಂದ್ರೆ ಒಂದು ಟೆಸ್ಟ್ ಟ್ಯೂಬಲ್ ಹಾಕಿ ಸೀಸದ ನೈಟ್ರೇಟ್ ಅನ್ನು ಹಾಕಿ ಕಾಯಿಸಿದ್ರೆ ಬರುವಂತಹ ಗುಣಗಳು ಹೊಗೆಯಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಬರ್ತದೆ. ಅದರ ಬಣ್ಣ ಯಾವುದಾಗಿದೆ ಅಂದ್ರೆ ಕಂದು ಬಣ್ಣದ್ದಾಗಿದೆ. ಇದನ್ನ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಏನಂತ ಕೇಳ್ತಾರೆ? ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಉಂಟಾಗುವ ಕಂದು ಬಣ್ಣದ ಧೂಮ ಯಾವುದು? ಆಪ್ಷನ್ ಕೊಟ್ಟಿರ್ತಾರೆ. ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಅಥವಾ ಸಲ್ಫರ್ ಆಕ್ಸೈಡ್ ಕೊಡ್ತಾರೆ. ನೆನಪಿಟ್ಕೊಳ್ಳಿ, ಇಲ್ಲಿ ಬಿಡುಗಡೆ ಇರುವಂತ ಅನಿಲ ನೈಟ್ರೋಜನ್ ಡೈಆಕ್ಸೈಡ್. ನೆನಪಿಟ್ಕೊಳ್ಬೇಕಾಗುತ್ತೆ. ಕಂದು ಬಣ್ಣದ ಧೂಮ ಅನ್ನೋ ಬಗ್ಗೆ ಅನಿಲ ಯಾವುದು? ನೈಟ್ರೋಜನ್ ಡೈಆಕ್ಸೈಡ್. ಆಕ್ಸಿಜನ್ ಕಂದು ಬಣ್ಣ ಇದೆ, ಆಕ್ಸಿಜನ್ಗೆ ಬಣ್ಣರಹಿತ ಅನಿಲ. ಹೀಗೆ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಉಂಟಾಗುವಂತಹ ವಿಭಜನಾ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆದು ಸರಿದೂಗಿಸಿ ಅಂದ್ರೆ ಮಕ್ಕಳೇ ಇದನ್ನ ಸಮೀಕರಣವನ್ನು
ಕಾರ್ಸಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿ. ಸೀಸದ ನೈಟ್ರೇಟ್ PbNO3 ಟ್ವೈಸ್ ಅಂತ ಹೇಳ್ತೇನೆ. ಬರೋ ಉತ್ಪನ್ನಗಳು ನಿಮಗೆ ಒಂದ್ಸಲ ಗೊತ್ತಿರಬೇಕು. 3 ಉತ್ಪನ್ನ ಬರ್ತದೆ: ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಬರೀಬೇಕು ಸೀಸದ ಆಕ್ಸೈಡ್ PbNO, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೆಕ್ಸ್ಟ್ ಪ್ರಶ್ನೆ ಹೇಗಾಗುತ್ತೆ? ಸೀಸದ ನೈಟ್ರೋಜನ್ ಅನ್ನು ಕಾಯಿಸಿದಾಗ ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲಿಂದ ಬಣ್ಣ ಯಾವುದು? ಹಸಿರು ಬಣ್ಣ, ಕಂದು ಬಣ್ಣ, ಹಳದಿ ಬಣ್ಣ, ನೀಲಿ ಬಣ್ಣ. ಮಕ್ಕಳ ಯಾವುದನ್ನು ತಗೊಂಡು ಕಂದು ಬಣ್ಣದ ಬಣ್ಣ ಅಂತ ಹೇಳಿ ಅಲ್ವಾ? ಇದು ನಾವೇನಿದ್ವಿ ಉಷ್ಣಬೆಚ್ಚನೆಯಲ್ಲಿ ಒಂದು ಯಾವ್ದಪ್ಪ ಇದು? 3 ಉದಾಹರಣೆಗಳು: ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಬಹುದು, ಫೆರಸ್ ಸಲ್ಫೇಟ್ ಅನ್ನು ಕಾಯಿಸಬಹುದು, ಸೀಸದ ನೈಟ್ರೇಟ್ ಅನ್ನು ಕಾಯಿಸಬಹುದು. ಕಾಯಿಸೋದು ಮೀನ್ಸ್ ನಾವು ಉಷ್ಣವನ್ನು ಕೊಟ್ಟಾಗ ವಿಭಜನ ಕ್ರಿಯೆ ಉಂಟಾಗುತ್ತೆ. ಅದಕ್ಕೆ ಉಷ್ಣ ವಿಭಜನ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ವಿದ್ಯುತ್ ವಿಭಜನಾ ಕ್ರಿಯೆ ಅಂತ ಹೇಳ್ತೇವೆ. ವಿದ್ಯುತ್ ವಿಭಜನಾ ಕ್ರಿಯೆ ನೋಡಿ, ಕೆಲವು ಕ್ರಿಯೆಗಳು ವಿಭಜನೆ ಆಗಬೇಕು ಅಂದ್ರೆ ನಾವು ಬರೀ ಕಾಯಿಸಿದ ವಿಭಜನೆ ಆಗೋಲ್ಲ. ಬದಲಿಗೆ ನಾವು ಬರೀ ಉಷ್ಣ ಕೊಟ್ಟಿದ ತಕ್ಷಣ ಒಂದು ಪ್ರತಿಬಂಧಕ 2 ಉತ್ಪನ್ನ ಆಗಲ್ಲ. ಕೆಲವು ಕ್ರಿಯೆಗಳಿಗೆ ವಿದ್ಯುತ್ತನ್ನು ಹಾಯಿಸಬೇಕಾಗುತ್ತೆ. ಇಂಥ ಒಂದಕ್ಕೆ ಉದಾಹರಣೆ ನಾವು ವಿದ್ಯುತ್ ವಿಭಜನೆಗೆ ಉದಾಹರಣೆ, ಈಗ ನೀರು ತಗೋತೀವಿ. ನೀರು ತಗೊಂಡು ನೀವು ಕಾಯಿಸಿದ್ರೆ ಅಂದ್ರೆ ಉಷ್ಣವನ್ನು ನೀಡಿದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬೇರೆ ಆಗೋಗುತ್ತೆ. ಮತ್ತೆ ಏನಾಗುತ್ತೆ? ನೀರನ್ನ ಕಾಯಿಸಿದಾಗ ಏನಾಯ್ತು? ನೀರು ಆವಿಯಾಯಿತು, ಸ್ಥಿತಿ ಬದಲಾಯಿತು. ದ್ರವರೂಪದ ನೀರು ಆವಿ ರೂಪಕ್ಕೆ ಬದಲಾಗುತ್ತೆ ಬಿಟ್ರೆ ಅದರ ವಿಭಜನೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ವಿಭಜನೆ ಆಗೋಲ್ಲ. ಅದನ್ನ ಹೇಗೆ ಪ್ರತ್ಯೇಕಿಸಬೇಕು? ನಾವು ಅದನ್ನ ನೀರಿಗೆ ವಿದ್ಯುತ್ ಅನ್ನು ಹರಿಸಿ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಪ್ರತ್ಯೇಕಿಸ್ತೇವೆ. ನೋಡಿ, ಈಗ ಯಾವಾಗ ಇದು ವಿದ್ಯುತ್ ಅನ್ನು ಹರಿಸಿದಾಗ ಉಷ್ಣ ಕೊಟ್ಟಾಗಲ್ಲ, ವಿದ್ಯುತ್ ಕೊಟ್ಟ. ನಮಗೆ ಒಂದು ಚಿತ್ರ ಇದೆ, ಇದನ್ನ ನಿಮ್ಮ ಪರೀಕ್ಷೆಗೂ ಕೂಡ ಇದೆ. ನಮ್ಮ ಮುಂದಿನ ತರಗತಿಯಲ್ಲಿ ನಮ್ಮ ಚಿತ್ರವನ್ನು ಬರೆದು ನಿಮಗೆ ವಿವರಣೆಯನ್ನು ನೀಡುತ್ತೇನೆ. ಆ ಒಂದು ಬೀಕರಲ್ಲಿ ಟಬ್ಬಲ್ಲಿ ನೀರನ್ನು ಹಾಕಿ ಅದಕ್ಕೆ ಬ್ಯಾಟರಿ ಮುಖಾಂತರ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುತ್ ತರಂಗಗಳನ್ನು ನೀಡಿದಾಗ ವಿದ್ಯುತ್ತು ನೀರಿನ ಮುಖಾಂತರ ಹರಿದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಪ್ರತ್ಯೇಕ ಧನಾತ್ಮಕ ವಿದ್ಯುತ್ ಘಟಕಗಳಲ್ಲಿ ಶೇಖರ ಆಗೋದನ್ನು ಗಮನಿಸ್ತೇವೆ. ಹೀಗೆ ಕೆಲವು ಕ್ರಿಯೆಗಳು ವಿಭಜನೆ ಆಗುವಾಗ ವಿದ್ಯುತ್ತನ್ನು ಕೊಡಬೇಕು. ಅದಕ್ಕೆ ವಿದ್ಯುತ್ ವಿಭಜನಾ ಕ್ರಿಯೆ. ಈಗ ನೋಡಿ, ನಾನು ನೀರಿನ ಸಮೀಕರಣ ಬರೆದಿದ್ದೇನೆ. ಸರಿ ತೂಗಿದೆಯಾ ಮಕ್ಕಳೇ? ನೋಡೋಣ. ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ ಹೈಡ್ರೋಜನ್ 2 ಪ್ರಮಾಣ ಇದೆ. ಆಕ್ಸಿಜನ್ ಇಲ್ಲಿ ಎಷ್ಟಿದೆ? 1 ಇದೆ. ಉತ್ಪನ್ನದಲ್ಲಿ 2. ಹಾಗಾದ್ರೆ ನಾವು ಸಮತೋಲಿಸಬೇಕಂದ್ರೆ ಇಲ್ಲಿ 2 ಹಾಕೋದು ಮುಖಾಂತರ ಆಕ್ಸಿಜನ್ ಎಷ್ಟಾಯಿತು? 2 ಪರಮಾಣುಗಳಾಯಿತು. ಆಕ್ಸಿಜನ್ 2 ಪರಮಾಣು. ಹಾಗಾದ್ರೆ ಹೈಡ್ರೋಜನ್ ಎಷ್ಟಾಯಿತು? 2 4 ಪರಮಾಣು. ಇಲ್ಲಿ 2 ಹಾಕೋದು ಮುಖಾಂತರ 2 4 ಪರಮಾಣುಗಳು ಉಂಟಾಗುತ್ತವೆ. ಕೊನೆಯದಾಗಿ ನಮಗೆ ಇನ್ನೊಂದು ವಿಭಜನೆ ಕ್ರಿಯೆ ಇದೆ, ಬೆಳಕಿನ ವಿಭಜನಾ ಕ್ರಿಯೆ. ಬೆಳಕಿನ ವಿಭಜನಾ ಕ್ರಿಯೆ ಇದಕ್ಕೆ ಬೆಳಕಿಗೆ ಇನ್ನೊಂದು ಪದ ಇರ್ತದೆ, ದ್ಯುತಿ. ದ್ಯುತಿ ಅಂದ್ರೆ ಬೆಳಕಿಗೆ ದ್ಯುತಿ ಸಂಶ್ಲೇಷಣೆ. ದ್ಯುತಿ ಸಂಶ್ಲೇಷಣೆ ಬೆಳಕಿನ ಸಹಾಯದಿಂದ ಸಸ್ಯಗಳ ಹಾಕುತ್ತಾರೆ. ದ್ಯುತಿ ಮೀನ್ಸ್ ಬೆಳಕು, ಫೋಟೋ ಅಂದ್ರೆ ಬೆಳಕು ಅಂತ. ಕೆಲವು ಕ್ರಿಯೆಗಳು ನಾವು ಉಷ್ಣ ಕೊಟ್ಟರೂ ವಿಭಜನೆ ಆಗಲ್ಲ, ವಿದ್ಯುತ್ ಹರಿಸಿದ್ರೂ ವಿಭಜನೆ ಆಗಲ್ಲ. ಆದರೆ ನಾವು ಸೂರ್ಯನ ಬೆಳಕಿನಲ್ಲಿ ಕೆಲವು ಸಂಯುಕ್ತಗಳು ವಿಭಜನೆ ಆಗ್ತವೆ. ಅಂಥದ್ದು ಉದಾಹರಣೆ ನಾವು ಬೆಳ್ಳಿಯ ಕ್ಲೋರೈಡ್ ಅಂತ AgCl. ಬೆಳ್ಳಿಯ ಕ್ಲೋರೈಡ್ ಈಗ ನಾವು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಅದು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಆಗುತ್ತದೆ. Cl2 ಅಂತ ಹೇಳ್ತೀವಿ. ಈಗ ನೋಡಿ, Cl ಏನಿದೆ? ಏನಾಯಿತು? Ag ಏನಾಯಿತು? ಇದೆ AgCl ಅಂದ್ರೆ ಬೆಳ್ಳಿಯ ಕ್ಲೋರೈಡ್. ಬೆಳ್ಳಿಯ ಕ್ಲೋರೈಡ್. Ag ಬೆಳ್ಳಿ, Cl2 ಕ್ಲೋರಿನ್. ಇದು
ದ್ಯುತಿ ವಿಭಜನ ಕ್ರಿಯೆ ಅಥವಾ ಬೆಳಕಿನ ವಿಭಜನ ಕ್ರಿಯೆ, ಇದನ್ನ ಬೆಳ್ಳಿಯ ಬ್ರೋಮೈಡ್ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಬೆಳ್ಳಿ ಮತ್ತು ಬ್ರೋಮಿನ್ ಅಂತ ಹೇಳ್ತೀವಿ. ಇವು ವಿಭಜನ ಕ್ರಿಯೆಗೆ, ಮೂರು ವಿಭಜನ ಕ್ರಿಯೆಗೆ ಉದಾಹರಣೆಗಳು. ಮಕ್ಕಳೇ ಗಮನಿಸಿ, ನಾನು ಇದನ್ನ ನಿಮಗೆ ರಾಸಾಯನಿಕ ಸಂಯೋಗ ಎಂದರೇನು, ಅದರ ಉದಾಹರಣೆಗಳು, ರಾಸಾಯನಿಕ ವಿಭಜನೆ ಕ್ರಿಯೆ ಮತ್ತು ಅದರ ಉದಾಹರಣೆಗಳು. ಇನ್ನೊಂದ್ಸರಿ ನೆನಪಿಸ್ಕೊಳ್ಳಿ, ಅದರ ವ್ಯಾಖ್ಯೆ. ರಾಸಾಯನಿಕ ವಿಭಜನೆ ಕ್ರಿಯೆ ಮೂರು ಸಂದರ್ಭಗಳಲ್ಲಿ ಉಂಟಾಗುತ್ತೆ. ಒಂದು ಉಷ್ಣ ಕೊಟ್ಟಾಗ, ವಿದ್ಯುತ್ ಕೊಟ್ಟಾಗ, ಮತ್ತೆ ಬೆಳಕಿನ ಸಂದರ್ಭದಲ್ಲಿ. ಹೌದಲ್ವಾ? ಇವು ಮೂರು ಕೂಡ ಸಂದರ್ಭಗಳಲ್ಲಿ ವಿಭಜನೆ ಕ್ರಿಯೆ ಉಂಟಾಗುತ್ತೆ. ನಿಮಗೆ ಒಂದು ಉಪಕಾರಕ್ಕೆ ಪ್ರಶ್ನೆಗಳನ್ನ ಬರ್ಕೊಡಿ ಬೇಗ. ಒಂದು, ರಾಸಾಯನಿಕ ಸಂಯೋಗ ಎಂದರೇನು? ರಾಸಾಯನಿಕ ಸಂಯೋಗ ಎಂದರೇನು? ಉದಾಹರಣೆ ಕೊಡಿ. ನೆಕ್ಸ್ಟ್, ದ್ಯುತಿ ವಿಭಜನ ಕ್ರಿಯೆಗೆ ವಿಭಜನ ಕ್ರಿಯೆಯನ್ನು ಉದಾಹರಣೆ ಮೂಲಕ ತಿಳಿಸಿ. ನೆಕ್ಸ್ಟ್, ಉಷ್ಣ ಮತ್ತು ವಿದ್ಯುತ್ ವಿಭಜನ ಕ್ರಿಯೆಗಳಿಗೆ ಉದಾಹರಣೆ ಕೊಡಿ. ಉತ್ತರಿಸಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಸ್ಥಾನಫಲಕ ಮತ್ತು ರಾಸಾಯನಿಕ ದ್ವಿಸ್ಥಾನಫಲಕಗಳ ಅರ್ಥ ಮತ್ತು ಉದಾಹರಣೆಗಳನ್ನು ತಿಳಿಯೋಣ.